ಯಾರಾದರೂ ಈ 6 ವಸ್ತುಗಳನ್ನು ಕೊಟ್ಟರೆ ಬೇಡ ಎನ್ನಬೇಡಿ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಅದೃಷ್ಟವಿದ್ದರೂ ಕಾಣುವುದಿಲ್ಲ. ಬಡವ ಶ್ರೀಮಂತನಾಗಲು, ಶ್ರೀಮಂತ ಬಡವನಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅದೃಷ್ಟ ಎಂಬುದು ಇದ್ರೆ ಭಿಕ್ಷುಕ ಕೂಡ ಶ್ರೀಮಂತನಾಗುತ್ತಾನೆ. ಅದೃಷ್ಟವೆಂದರೆ ಮತ್ತಿನ್ನೇನಲ್ಲ, ದೈವ ಕೃಪೆ ಆಗಿದೆ. 7 ನಮ್ಮ ಪ್ರಯತ್ನವಾದರೆ 8ನೆಯದು ದೇವರ ಕೃಪೆಯಾಗಿದೆ. ಇದೇ ಅದೃಷ್ಟ. ಜೀವನದಲ್ಲಿ ಕೆಲವು ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಅದೃಷ್ಟ ಹುಡುಕಿ ಬರುವುದರ ಸೂಚನೆಯಾಗಿರುತ್ತದೆ. ಆ ಸೂಚನೆ ಯಾವುದು ನೋಡೋಣ ಬನ್ನಿ. ಎದ್ದ ತಕ್ಷಣ ಗೋವಿನ ದರ್ಶನ, ಗಂಟಿನಾದ ಕೇಳಿದರೆ, ಪಕ್ಷಿಗಳ ಧ್ವನಿ ಕೇಳಿದರೆ, ಮುತ್ತೈದೆಯನ್ನು ನೋಡಿದಲ್ಲಿ, ಅಥವಾ ಹೊರಗಡೆ ಹೋಗುವಾಗ ತುಂಬಿದ ಕೊಡ, ಪಾತ್ರೆ ತುಂಬಿದ ಹಾಲು ಅಥವಾ ಎಳ್ನೀರು ಕಂಡಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುವುದರ ಸೂಚನೆಯಾಗಿದೆ. ಕೆಲವು ಪಕ್ಷಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಕಾಣಿಸಿಕೊಂಡರೆ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದು ಆ ದಿನ ತುಂಬಾ ಸಂತೋಷವೆನಿಸಿದರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮದಾಗಲಿದೆ ಎಂದರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ಧನಲಾಭವಾಗುವುದು ಕೂಡ ನಿಮ್ಮ ಜೀವನ ಮುಂದೆ ಬದಲಾಗಿರುವ ಲಕ್ಷಣ. ಕೆಲವು ವಸ್ತು ಎಲ್ಲಿ ಸಿಕ್ಕಿದರೂ ನಿರಾಕರಿಸಬಾರದು. ಆ ವಸ್ತುಗಳು ಯಾವುವೆಂದು ನೋಡೋಣ ಬನ್ನಿ. ಮೊದಲನೇದಾಗಿ ಸತ್ಯನಾರಾಯಣ ಕಥೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬಾರದು. ಯಾರೇ ಸತ್ಯನಾರಾಯಣ ಕಥೆಗೆ ಕರೆದರೂ ಹೋಗಿ ಪ್ರಸಾದ ತೆಗೆದುಕೊಂಡು ಬರಬೇಕು. ಪ್ರಸಾದ ಸಿಗದಿದ್ದಲ್ಲಿ ಕೇಳಿ ತೆಗೆದುಕೊಳ್ಳಬೇಕು. ಹಿರಿಯರು ಕದ್ದಾದರೂ ತಿನ್ನಬೇಕು ಎನ್ನುತ್ತಾರೆ. ಪ್ರಸಾದವನ್ನು ತಿಂದರೂ ಶ್ರೀ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಅದೃಷ್ಟ ಬದಲಾಗುವುದು. ಸತ್ಯನಾರಾಯಣ ಕಥೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬೇಡಿ. ಎರಡನೇದಾಗಿ ಶಿವನನ್ನು ಪೂಜಿಸಿ ನಂತರ ಪೂಜೆಯ ಪ್ರಸಾದವನ್ನು ಯಾರಾದರೂ ನೀಡಿದಲ್ಲಿ ನಿರಾಕರಿಸಬೇಡಿ. ಶಿವನ ಪೂಜೆ ಸಿಕ್ಕಿಲ್ಲವೆಂದರೂ ಪ್ರಸಾದದಿಂದ ಪೂಜೆಯನ್ನು ನೋಡಿದ ಫಲ ದೊರೆಯುವುದು. ಮೂರನೇದಾಗಿ ದಾರಿಯಲ್ಲಿ ಸಿಕ್ಕ ಹಣವನ್ನು ನೀವೇ ಇಟ್ಟುಕೊಳ್ಳಿ. ಇದು ಲಕ್ಷ್ಮಿಯ ಪ್ರತೀಕ. ಹೀಗೆ ರಸ್ತೆಯಲ್ಲಿ ಸಿಕ್ಕ ಹಣ ಅಥವಾ ನಾಣ್ಯ ಸಿಕ್ಕರೆ ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಆಗಿದೆ ಎಂದರ್ಥ. ನಾಲ್ಕನೇದಾಗಿ ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಶುಭ ವಾರ್ತೆ ಬರುವುದು ಅಥವಾ ಯಾವುದೋ ನಿಂತಿದ್ದ ಕೆಲಸ ಆಗುವುದು ಎಂದರ್ಥ. ಅದಕ್ಕೆ ಬಾಳೆಹಣ್ಣು, ಅನ್ನಕ್ಕೆ ಬೆಲ್ಲ ಹಾಕಿ ನೀಡಿ, ಅರಿಶಿನ ಕುಂಕುಮ ಹಚ್ಚಿ ನಮಸ್ಕರಿಸಿ. ಇದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನೀವು ಪಡೆದುಕೊಳ್ಳುತ್ತೀರಾ. ಐದನೇದಾಗಿ ನೀವು